ಹಾಯ್ ಗಾಯ್ಸ್. ಹಲೋ ಗಾಯ್ಸ್, ನಾವಿವತ್ತು ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀವಿ. ಇದು ನನ್ನ ಫ್ರೆಂಡ್ಸ್ ಸ್ಟ್ರೀಟ್ ಆಗಿತ್ತು, ಹಂಗಾಗಿ ನಾವು ಬಂದಿದ್ವಿ. ಇಲ್ಲಿ ಸುಮಾರು ಆಫರ್ಸ್ ಇತ್ತು. ಬೆಳಗ್ಗೆ ಟಿಫನ್ ಆಫರ್, ಹಾಗೆ ನಾನ್ ವೆಜ್ಜಲ್ಲೂ ಆಫರ್ ಇತ್ತು, ಕಾಂಬೋ. ಆ್ಯಂಡ್ ಇಲ್ಲಿನ ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಸ್ಪೇಸಿಂಗು ತುಂಬ ಚೆನ್ನಾಗಿದೆ. ನಾವುಗಳು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಅಂದರೆ ಮಲ್ಲಿಕಾ ಬಿರಿಯಾನಿ ಫೇಮಸ್ ಅಂತಾರಲ್ವ, ಅದಕ್ಕೆ ಟ್ರೈ ಮಾಡೋಣ ಒಂದ್ಸಲಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ವಿ. ನನ್ನ ಫ್ರೆಂಡ್ಸ್ ಆರ್ಡರ್ ಮಾಡೋಕ್ಕೆ ಹೋಗಿದ್ರು. ನಾವುಗಳೆಲ್ಲ ಸೇರಿ ಸ್ಪೇಸಿಂಗ್ ಹುಡುಕ್ತಿದ್ವಿ, ಎಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅಂದರೆ ಅದು ಒಳಗಡೆಗೂ ತುಂಬ ಸ್ಪೇಸಿಂಗ್ ಇತ್ತು, ಮೇಲೆ ಸ್ಪೇಸಿಂಗ್ ಇತ್ತು, ಚೆನ್ನಾಗಿತ್ತು ಒಂಥರ. ಎಲ್ಲನೂ ನೋಡ್ಕೊಂಡು ಬಂದ್ವಿ. ಎಲ್ಲಿ ಜಾಗ ಇದೆ ಅಂದರೆ ನಮ್ಗಳಿಗೆ ಎಲ್ಲರಿಗೂ ಜಾಗ ಆಗೋ ಥರ ಒಂದು ಪ್ಲೇಸ್ ನೋಡಿ ಹುಡ್ಕೊಂಡ್ವಿ. ಇಲ್ಲಿ ಮಲ್ಲಿಕಾ ಬಿರಿಯಾನಿ ಫೇಮಸ್ ಫಾರ್ ಮಟನ್ ಬಿರಿಯಾನಿ ಅಂತ ಹೇಳ್ತಾರೆ. ಆದರೆ ನಾವುಗಳು ಮಟನ್ ಪರ್ಸನ್ ಅಲ್ಲ, ಅದಕ್ಕೆ ನಾವುಗಳು ಚಿಕನ್ ಆರ್ಡರ್ ಮಾಡ್ಕೊಂಡ್ವಿ. ನನ್ನ ಫ್ರೆಂಡ್ಸು ಮಟನ್ ಆರ್ಡರ್ ಮಾಡ್ಕೊಂಡಿದ್ರು. ಹಾಗೆ ಇಲ್ಲಿ ಬಿರಿಯಾನಿ ಮಾತ್ರ ಅಂತ ಅಲ್ಲ, ಸುಮಾರು ಸೈಡ್ ಡಿಶಸ್ ಮಾಡ್ತಿರ್ತಾರೆ. ಲೈಕ್ ಚಿಕನ್ BBQ, ಚಿಕನ್ ಸ್ಕೀವರ್ಸ್. ಇದು ಕರೆಕ್ಟಾಗಿದೆ. ನಾವು ಮಲ್ಲಿಕಾಗೆ ಬಂದಿದ್ದೀವಿ. ಅಂದರೆ ಇದು ಫ್ರೆಂಡ್ಸ್ ಸ್ಟ್ರೀಟ್, ಅದಕ್ಕೆ ಬಂದಿದ್ದೀವಿ. ಆ್ಯಂಬಿಯನ್ಸ್ ಮಾತ್ರ ಇನ್ನು ತಿಂದಮೇಲೆ ಟೇಸ್ಟ್ ಹೇಳಿ. ಇದೆರಡು ಚಿಕನ್ ಬಿರಿಯಾನಿ, ಬಿಕಾಸ್ ನಾನು ಮತ್ತೆ ಅವಳು ಚಿಕನ್ ಈಟರ್ಸ್. ಅದಂದರೆ ಇನ್ನೊಬ್ಬ ಎಲ್ಲ ಮಟನ್ ಬಿರಿಯಾನಿ ವಿತ್ ಕಬಾಬ್, ಇದು ರೈತಾ, ಮತ್ತು ಇದು ಸಲಾಡ್. ಟ್ರೀಟ್ ಫ್ರಮ್ ರಿತು ಆ್ಯಂಡ್ ಭವ್ಯ. ಅವಳು ಬಂದಿಲ್ಲ, ಅವಳು ಯಾಕಂದ್ರೆ ವೆಜಿಟೇರಿಯನ್, ಅದಕ್ಕೆ. ಅಂದರೆ ಅವ್ರ ಬರ್ಡೇ ಟ್ರೀಟ್ ಇತ್ತಲ್ವಾ, ಅದಕ್ಕೆ. ಇವಾಗ ಮಲ್ಲಿಕಾ ಇಲ್ಲಿ ಕ್ವಾಂಟಿಟಿ ಮಾತ್ರ ಹ್ಯೂಜ್ ಆಗಿರ್ತಿತ್ತು. ಅಂದರೆ ನಮಗೆ ಅಷ್ಟು ಕ್ವಾಂಟಿಟಿ ತಿನ್ನೋ ಅಷ್ಟು ಆಗ್ತಿರ್ಲಿಲ್ಲ, ಅದಕ್ಕೆ ನಾವು ಬೈಟು ಮಾಡ್ಕೊಂಡಿದ್ವಿ ಕೆಲವೊಬ್ಬರು. ನಮ್ದೆಲ್ಲ ಊಟ ಮುಗಿಸ್ಕೊಂಡು ಎಲ್ಲಾದರೂ ಹೋಗೋಣ ಅಂತ ಅಲ್ಲೇ ಹತ್ರದಲ್ಲಿರೋ ಒಂದು ಜಾಗಕ್ಕೆ ಬಂದ್ವಿ. ಅದೇ ಈ ಜಾಗ ನೋಡಿ. ಗೈಸ್, ಇವಾಗ ನಾವು ಇದ್ಯಾವುದು ಅಂಗ್ಲಾಪುರ ಅಂತೆ. ಗೈಸ್, ಇಲ್ಲಿ ಬಂದ್ವಾ, ಏನದು ದೊಡ್ಡ ಗುಬ್ಬಿ ಅಂತ ಇಲ್ಲಿ ಒಂದು ಲೇಕ್ ಇದೆ. ಆದರೆ ಇಲ್ಲೊಬ್ಬ ಅಂಕಲ್ಲು ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಇವ್ರುಗಳೆಲ್ಲ ಹೋಗ್ತಾನೇ ಇದ್ದಾರೆ. ಅವ್ರುಗಳು ಹೋಗಿತ್ತಿದ್ದಾರೆ. ಪೊಲೀಸವ್ರು ಇದ್ದಾರಂತೆ, ಅದಕ್ಕೆ ಬಿಡಲ್ವಂತೆ. ಬಟ್ ಇಲ್ಲಿ ತನಕ ನೋಡೋಣ ಅಂತ ಬಂದ್ವಿ. ಬಟ್ ಡಿಸಪಾಯಿಂಟೆಡ್. ದೇ ಆರ್ ಕಮಿಂಗ್ ವಿತ್ ಸ್ಯಾಡ್ ಫೇಸಸ್. ವೆರಿ ಮಚ್ ಫ್ಲಾಪ್ ಶೋ, ತುಂಬ ಫ್ಲಾಪ್. ಅವರು ನಮ್ಮ ಸೇಫ್ಟಿಗೆ ಹೇಳ್ತಾ ಇರೋದು, ಯಾಕಂದರೆ ತುಂಬ ನೀರಿದೆ ಅದಕ್ಕೆ. ಲೇಕ್ನಂತೂ ನೋಡೋಕೆ ಬಿಡಲಿಲ್ಲ. ಸದ್ಯ ಹೊಟ್ಟೆಗೆ ತಣ್ಣಗೆ ಏನಾದರೂ ಹಾಕ್ಕೊಳ್ಳೋಣ ಅಂತ ನಾವು ಬಂದಿದ್ದೆ ಐಸ್ ಕ್ರೀಮ್ ಶಾಪ್ಗೆ. ಇಲ್ಲಿ ಬಂದು ಎಲ್ಲರೂ ಐಸ್ ಕ್ರೀಮ್ ತೊಗೊಂಡು ತಿಂತಿದ್ದೀವಿ. ಗೈಸ್, ಇವತ್ತಿನ ಡೇ ಎಂಡ್ ಚೆನ್ನಾಗಿತ್ತು. ಡೇ ಇಲ್ಲಿಗೆ ವಿಡಿಯೋನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.